ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕ ಜಗದೀಶ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಒಂದು ಐತಿಹಾಸಿಕ ತೀರ್ಪು ಈ ಕ್ಷಣ ತಮ್ಗೆ ಏನ್ ಅನಿಸ್ತಾ ಇದೆ? No, it is justice has been prevailed. Just because you have justice has been prevailed. ಆರೋಪಿಗೆ ಇರ್ತಕ್ಕಂಥ ಅಥವಾ ಸಮಾಜದಲ್ಲಿ ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಮೆಸೇಜ್ ಅನ್ನ ಸಿಕ್ಕಿದೆ. ಮತ್ತೆ ಗರಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸುದ್ದಿ. ಯಾಕೆಂತಂದ್ರೆ ಇಟ್ಸ್ ಎ ಮೆಸೇಜ್ ಟು ದಿ ಸೊಸೈಟಿ. ಒಂದು ದೊಡ್ಡ ರಾಜಕಾರಣ ಹಿನ್ನೆಲೆ ಇರುವಂತ ಕುಟುಂಬ, ಮಾಜಿ ಪ್ರಧಾನಿಗಳ ಕುಟುಂಬ, ತಾವು ವಾದ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒತ್ತಡ, ಬೆದರಿಕೆ, ಈ ರೀತಿಯಾದಂಥ ಥ್ರೆಟ್ಗಳು ಬರಲಿಲ್ಲ ಸರ್? ಆ ಥರದನ್ನ ನಾವು ಯಾರಲ್ಲೂ ಮಾಡ್ಲಿಕ್ಕಿಲ್ಲ. ಐ ಡಿಸ್ಚಾರ್ಜ್ ಮೈ ಡ್ಯೂಟಿ. ಐ ಡೋಂಟ್ ಸಿ ಹೂ ಇಸ್ ಅದರ್ಸ್. ಅಲ್ಲಿ ಮುಂದೆ ಯಾರಿದ್ದಾರೆ ಅಂತ ನೋಡ್ಲಿಕ್ಕಿಲ್ಲ. ಏನ್ ಕೇಸ್ ಇದೆ, ಯಾರು ಏನು ಅಪರಾಧ ಇದೆ, ಏನು ಸಾಕ್ಷಿ ಅದನ್ನ ನೋಡಿದೀವಿ. ಹಂಗಾಗಿ ಬೇರೆ ಏನು ಇಲ್ಲ. ಐತಿಹಾಸಿಕ ತೀರ್ಪಿನಿಂದ ಏನ್ ಸಂದೇಶ ರವಾನೆ ಸರ್ ತಮ್ಮ ಅನುಭವ? ಸಹ ತಮ್ಮ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರದು. ಎಲ್ಲರೂ ಸಹ ಸಮಾಜದಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಮರ್ಯಾದೆನ ಕೊಡಬೇಕು, ಕಾನೂನನ್ನ ಮೀರಬಾರದು ಅನ್ನೋ ಒಂದು ಸಂದೇಶ. ಕೊನೆಯದಾಗಿ ಸರ್, ಆರೋಪಿ ಕಡೆಯವರು ಏನಾದರೂ ಅಪೀಲ್ ಹೋದ್ರೆ ಹೈಕೋರ್ಟ್ಗೆ, ಅಲ್ಲಿ ಇದು ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ತಳಾಂತದ ಕೋರ್ಟ್ನ ತೀರ್ಪನ್ನು ಎತ್ತಿಡಿ ಅಂತ ವಿಶ್ವಾಸ ಇದೆಯಾ? ನನ್ನ ಪ್ರಕಾರ ತೀರ್ಪನ್ನ ಓದಿದ ಮೇಲೆ ಮತ್ತೆ ತೀರ್ಪನ್ನು ನಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ನೋಡಿದ ಮೇಲೆ ಈ ತೀರ್ಪು ಮಾನ್ಯ ನ್ಯಾಯಾಧೀಶರು ಬಹಳ ಶ್ರಮವಹಿಸಿ ಬರೆದಿದ್ದಾರೆ. ಹಂಗಾಗಿ ಇದರಲ್ಲಿ ಈ ತೀರ್ಪನ್ನ ಅಷ್ಟು ಸುಲಭವಾಗಿ ಓವರ್ಟರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದಿಷ್ಟು ವಿಶೇಷ ಸರ್ಕಾರಿ ಅಭಿಯೋಜಕ ಜಗದೀಶ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕ ಜಗದೀಶ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಒಂದು ಐತಿಹಾಸಿಕ ತೀರ್ಪು ಈ ಕ್ಷಣ ತಮ್ಗೆ ಏನ್ ಅನಿಸ್ತಾ ಇದೆ? No, it is justice has been prevailed. Just because you have justice has been prevailed. ಆರೋಪಿಗೆ ಇರ್ತಕ್ಕಂಥ ಅಥವಾ ಸಮಾಜದಲ್ಲಿ ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಮೆಸೇಜ್ ಅನ್ನ ಸಿಕ್ಕಿದೆ. ಮತ್ತೆ ಗರಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸುದ್ದಿ. ಯಾಕೆಂತಂದ್ರೆ ಇಟ್ಸ್ ಎ ಮೆಸೇಜ್ ಟು ದಿ ಸೊಸೈಟಿ. ಒಂದು ದೊಡ್ಡ ರಾಜಕಾರಣ ಹಿನ್ನೆಲೆ ಇರುವಂತ ಕುಟುಂಬ, ಮಾಜಿ ಪ್ರಧಾನಿಗಳ ಕುಟುಂಬ, ತಾವು ವಾದ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒತ್ತಡ, ಬೆದರಿಕೆ, ಈ ರೀತಿಯಾದಂತಹ ಥ್ರೆಟ್ಗಳು ಬರಲಿಲ್ಲ ಸರ್? ಆ ಥರದನ್ನ ನಾವು ಯಾರಲ್ಲೂ ಮಾಡ್ಲಿಕ್ಕಿಲ್ಲ. ಐ ಡಿಸ್ಚಾರ್ಜ್ ಮೈ ಡ್ಯೂಟಿ. ಐ ಡೋಂಟ್ ಸಿ ಹೂ ಇಸ್ ಅದರ್ಸ್. ಅಲ್ಲಿ ಮುಂದೆ ಯಾರಿದ್ದಾರೆ ಅಂತ ನೋಡ್ಲಿಕ್ಕಿಲ್ಲ. ಏನ್ ಕೇಸ್ ಇದೆ, ಯಾರು ಏನು ಅಪರಾಧ ಇದೆ, ಏನು ಸಾಕ್ಷಿ ಅದನ್ನ ನೋಡಿದೀವಿ. ಹಂಗಾಗಿ ಬೇರೆ ಏನು ಇಲ್ಲ. ಐತಿಹಾಸಿಕ ತೀರ್ಪಿನಿಂದ ಏನ್ ಸಂದೇಶ ರವಾನೆ ಸರ್ ತಮ್ಮ ಅನುಭವ? ಸಹ ತಮ್ಮ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರದು. ಎಲ್ಲರೂ ಸಹ ಸಮಾಜದಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಮರ್ಯಾದೆನ ಕೊಡಬೇಕು, ಕಾನೂನನ್ನ ಮೀರಬಾರದು ಅನ್ನೋ ಒಂದು ಸಂದೇಶ. ಕೊನೆಯದಾಗಿ ಸರ್, ಆರೋಪಿ ಕಡೆಯವರು ಏನಾದರೂ ಅಪೀಲ್ ಹೋದ್ರೆ ಹೈಕೋರ್ಟ್ಗೆ, ಅಲ್ಲಿ ಇದು ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ತಳಾಂತದ ಕೋರ್ಟ್ನ ತೀರ್ಪನ್ನು ಎತ್ತಿಡಿ ಅಂತ ವಿಶ್ವಾಸ ಇದೆಯಾ? ನನ್ನ ಪ್ರಕಾರ ತೀರ್ಪನ್ನ ಓದಿದ ಮೇಲೆ ಮತ್ತೆ ತೀರ್ಪನ್ನು ನಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ನೋಡಿದ ಮೇಲೆ ಈ ತೀರ್ಪು ಮಾನ್ಯ ನ್ಯಾಯಾಧೀಶರು ಬಹಳ ಶ್ರಮವಹಿಸಿ ಬರೆದಿದ್ದಾರೆ. ಹಂಗಾಗಿ ಇದರಲ್ಲಿ ಈ ತೀರ್ಪನ್ನ ಅಷ್ಟು ಸುಲಭವಾಗಿ ಓವರ್ಟರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದಿಷ್ಟು ವಿಶೇಷ ಸರ್ಕಾರಿ ಅಭಿಯೋಜಕ ಜಗದೀಶ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.